ಶ್ಯಾಮ್ಯಾ ಎಲ್ಲಿಗೆ ಹೊಂಟೇರಿ? ಎಲ್ಲಿಗಿಲ್ಲ ಮಾಮ, ಹಿಂಗೆ ಬಂದಿದ್ದೆ. ಈ ಕಡೆ ನಿಂತು ಬಂದಿ? ಹೌದು. ಅಲ್ಲ ಶ್ಯಾಮ್ಯಾ, ಈ ಟೈಮ್ನ್ಯಾಗ ನೇಚರ್ ಹೆಂಗ್ ಕಾಣ್ತದ ಮಾಮ? ಈ ಟೈಮ್ನಾಗ, ಸಂಜೆ ಟೈಮ್ನಾಗ ನೇಚರ್ ಏನ್ ಕೇಳ್ತಪ್ಪ ಮಾಮಗ? ಹೆಂಗ್ ಎಷ್ಟ್ ಚಂದ ಕಾಣಕತ್ತದ ನೋಡಿ. ಈ ಟೈಮ್ನ್ಯಾಗ ಚಾ ಕುಡಿದ್ರೆ ಹೆಂಗಿರ್ತದ? ಚಾ ಮಾಮ? ಏ ಬಾ ಮಾಮ, ಓಮೋ ಹಿಂಗ್ ಹೋಗಿ ಹಿಂಗ್ ರೋಡಿಗೆ ಒಳ್ಳಿದ್ರ ಚಾ ಅದ, ಬಾ ಓಂ ಬಾ ಕುಡಿ. ಸ್ವಲ್ಪ ತಡಿ. ಈ ಟೈಮು ಮನುಷ್ಯನಿಗೆ ಬಹಳ ಮುಖ್ಯ. ಹೌದು ಮಾಮ, ಟೈಮು ಮನುಷ್ಯನಿಗೆ ಬಾಳ ಮುಖ್ಯಪ್ಪ. ಟೈಮ್ ಕೈ ಕೊಡ್ತಂದ್ರ ಹೇಳ್ಬಾರ್ದು. ನಮ್ಗ್ ನೋಡಿ ಈಗ ಟೈಮ್ ಕೈ ಕೊಟ್ಟದ ಒಟ್ಟ ದಗದಾಗಬಲ್ಲವು. ಅದಕ್ಕ ನೋಡು ಟೈಮ್ ಅನ್ನೋದು, ಅದಕ್ಕ ಟೈಮ್ ಅನ್ನೋದು. ಹೌದು ಮಾಮ, ಈ ಟೈಮ್ ಅಂಬೋದು ಮನುಷ್ಯನಿಗೆ ಬಾಳ ಬೇಕಪ್ಪ. ಶ್ಯಾಮ್ಯಾ, ಈ ಟೈಮ್ ಅಂಬದ ಅದಲ್ಲ, ಈ ಟೈಮ್ ಅಂಬದು ಮಾಮ ಅದೇ. ಈ ಟೈಮು ಇವತ್ತಿಲ್ಲ ನಾಳೆ ನಮಗೂ ಬರ್ತದಲ್ಲ ಅಂತ ಟೈಮ್ ದಾರಿಕೆ ಕುಂತಿನಪ್ಪ. ಈ ಟೈಮು ಮನುಷ್ಯನಿಗೆ ಬಹಳ ಮುಖ್ಯ. ಹೌದು ಮಾಮ, ಟೈಮ್ ಇದು ಗಡಿ ದುಬೈಲಿಂತ ತರಿಸಿ. ಈ ಗಡಿ ಎಲ್ಲಿ ತಂದಿ, ಎಕ್ಕಡ್ ತಂದಿ, ಯಾವಾಗ ತಂದಿ ಅಂತ ಕೇಳೋದ್ ಬಿಟ್ಟು ಅದೇ ಟೈಮ್ ಹಿಡ್ದದ. ಮತ್ತೆ ಇದು ದುಬೈದಾಗ ತಂದಿನಿ. ಎಷ್ಟು ಬಿದ್ದದ? 5,500. ಉಂಡದ್ದು ತಿಂದಿದ್ದು ಯಾರು ಕೇಳಕಲ್ಲ. ಮನುಷ್ಯನಿಗೆ ಗಡಿ, ಉಂಗ್ರ, ಮೊಬೈಲು, ಬಟ್ಟೆ ಸೋಕಿ ಈಗಿನ ಕಾಲಕ್ಕ ಇವೆಲ್ಲ ಬೇಕಪ್ಪ. ಮೊದಲ ಎಷ್ಟು ಬಿದ್ದಿತ್ತಪ್ಪ ಮಾಮ ಅಂತ ಕೇಳಿದ್ರೆ ಹಿಂಗ ಯಾಕಾಚೆ ತಲೆ ಹಾಕೋಡಿ. ಬಾ ಹೋಗಂಬ, ಚಾ ಕುಡಿಸ್ತೀನಿ, ಹೋಗಮ್ಮ. ಮಾಮ ನಮಸ್ಕಾರಪ್ಪ. ನಮಸ್ಕಾರಪ್ಪ. ಏನ್ ನಡೀತಿದ್ದೇನಪ್ಪ? ಏನ್ ಬೇಕಾ, ಇದು ಹೊಟ್ಟೆ ಸಲುವಾಗಿ ವ್ಯಾಯಾಮ ಮಾಡಮಂತ ಬಂದ್ರೆ. ವ್ಯಾಯಾಮ ಮಾಡಕ್ ಬಂದೆ ಮಾಮ. ಸರಿ ಮಾಮ, ಇದು ಕೈತಿ ಸ್ವಲ್ಪ ಬಾದಾಮಿ ತಿನ್ನು. ಇಲ್ಲ ತಿನ್ನು, ಚಲೋ ಅಂತಪ್ಪ ಮಾಮ. ಇದು ಬುದ್ಧಿ ಶಕ್ತಿ, ಜ್ಞಾಪಕ ಶಕ್ತಿ ಎಲ್ಲ ಬರ್ತದಂತ. ತಿನ್ನು, ನೀ ತಿನ್ಬೇಕು. ನಾ ತಿನ್ನು ಮಾಮ. ದಾಸ ಬಂತ ಏನ? ಏನ್ ದಾಸ ಬಂದಿ? ಅಲ್ಲಪ್ಪ, ಮತ್ತೆ ಅವತ್ತ ಗಬ್ಬರಿಗೆ ಬಂದಾಗ ರೊಕ್ಕ ಬಿಟ್ಟು ಬಂದೇನೆ. ಪ್ಯಾಂಟ್ನಾಗ ಆಗ್ಯಾವ, ನನಗ ಹೋಗಕ್ಕೆ ರೊಕ್ಕ ಇಲ್ಲ ಅಂತಂದು 1,000 ರೂಪಾಯಿ ಕೊಟ್ಟೆ ಗಬ್ಬರ. ದಾಸದ ಮತ್ತೆ ಏನ್ ನಾನೇ ಕೇಳ್ಬೇಕು? ಹೌದು, ಇವನು ತಿಪ್ಪಲ್ ಇರ್ತಾವಂಬೋದು ಇಲ್ಲ. ನಾನು ನಾನೇ ಬಂದು ಹುಡ್ಕೊಂಡ್ ಕೇಳ್ಬೇಕು. ಇಲ್ಲಿಗೆ ಹೋದ್ ಸೋಮವಾರ ನಾವು ಕೊಟ್ಟದ್ದು, ತಿರುಗಿ ಸೋಮವಾರ ಬಂದು ಏನಪ್ಪ ಮಾಡಿ? ನೀನು ಬಾದಾಮ್ ಕೆಲಸ ಮಾಡಿತ್ ನೋಡಪ್ಪ. ಅಲ್ಲ ರೀ, ಅವತ್ತು ಚೆನ್ನೈ ಮಾಲ್ನಾಗ ಬಟ್ಟೆ ತಗಕ್ ಬಂದಾಗ 2,000 ಕೊಟ್ಟಿತ್ತು. ದ್ಯಾಸ ಅದ. ಗೊಬ್ಬರ ಜಾತ್ರೆಗ ವಿಡಿಯೋದವ್ರಿಗೆ ಬೇಕಂದ್ರೆ 17 ಇಸ್ಕೊಂಡು ಅದು ದ್ಯಾಸ ಅದ. ಆಮೇಲೆ ಬಸ್ ಚಾರ್ಜಿಗೆ 500 ಇಸ್ಕೊಂಡೆ ಅಲ್ಲ. ಮತ್ತೆ ಇವೆಲ್ಲ ನಾನು ಸುಮ್ಮನೆನಪ್ಪ, ಕೊಡ್ತಾನ ಅಂತ. ನೀನು ಇವಾಗ ಅದು 500 ರೂಪಾಯಿ ದ್ಯಾಸ ಮಾಡ್ಕೊತಿದ್ದೆ. ನಿಂದ ಹೆಂಗಪ್ಪ? ನಂದಾದ್ರ ಅಂತಿದ್ದಿ. ಮತ್ತೆ ಬಡ ಬಂದಿ ಹೇಳಿದೆ. ಇವಾಗ ಇದು ಹೆಂಗ? ಬಾದಾಮಿ ಕೊಟ್ಟು ಓಸ್ ಬಾಕಿ ಎಲ್ಲ ಜಾಸ್ತಿ ಮತ್ತೆ ಬಾದಾಮ್ ತಿಮ್ಮಣ ಕೊಟ್ಟು ಬಾಕಿ ಎಲ್ಲ ಜಾಸ್ತಿ ಬಂತ ನೋಡಪ್ಪ ಅಂತೀನಿ. ಅಲ್ರಿ, ನಾಳೆಗೆ ಬ್ರಾಹ್ಮಣ ಸಭೆದವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಾರಂತ, ನೀವು ಹೋಗ್ತೀರೇನ್ರಿ? ಓದ್ನಪ್ಪ, ಓದ್ತೀನಿ. ಅಲ್ರಿ, ನೀವು ಮೊದ್ಲು ಓದ್ಲಿಕ್ಕತ್ತಾಗ ಪ್ರಶಸ್ತಿ ತಗೊಂಡಿರಿ? ನಾವೆಲ್ ತಗಮು? ಅವ್ರು ಬ್ರಾಹ್ಮಣರು ಸನ್ಮಾನ ಮಾಡೋದು 90 ಮೇಲೆ 80 ಮೇಲೆ ಮಾರ್ಕ್ಸ್ ತಗೊಂಡವ್ರಿಗೆ ಒಂದೇ ಸನ್ಮಾನ ಮಾಡ್ತಾರ. ನಾವು ಅಕ್ಕಪಕ್ಕದವ್ರನ್ನ ಬಗ್ಗೆ ನೋಡಿ ಬರೋದು BA ಪಾಸ್ ಆಗೋದ್ರಿಗೆ ನಮಗೆ ರಗಡತ್ತಿ ಹೋಗ್ಯದ. ಅಂದಂಗ ಸಳ ಇವರು ಬ್ರಾಹ್ಮಣ ಮಹಾಸಭದವ್ರು ನಮ್ಮಂತ ದಡ್ಡರಿಗೆ ಯಾಕೆ ಸನ್ಮಾನ ಮಾಡಬಾರ್ದು? ದಡ್ಡರಿಗೆ ಅಂತಂದ್ರೆ ತಾಲೂಕಕ್ಕೆ 5 ಮಂದಿ ನಮ್ಮಂತವ್ರು ಸಿಗ್ತೀವಿ. ಕರೆದು ಒಂದು ಸಲ ಸನ್ಮಾನ ಮಾಡೋದು ನೋಡಿ. ಮಾಡ್ತಾರ ದಡ್ರಿ ಸನ್ಮಾನ. ಏನೇ ಆಗ್ಲಿ, ಆಗ ಇವತ್ತು ನಮ್ಮ ಮಕ್ಕಳು ಸನ್ಮಾನ ಮಾಡಿಕತ್ತಾರಲ್ಲ, ಅದ್ರನ್ನ ನೋಡಿ ಸಂತೋಷ ಪಡ. ಮತ್ತೆ ಏನ್ ಮಾಡ್ತಪ್ಪ? ನೋಡ್ರಿ ಅಣ್ಣಾರ, ಕಲಬುರ್ಗೋತಿ ಶಾಪುರ್ಕೋತಿ ಕಲಬುರ್ಗೋತಿ. ಇಲ್ಲಪ್ಪ, ನಾನು ಖಾನಾಪುರಕ್ಕೋತಿ. ಏನ ಹೆಂಗ್ ಮಾತಾಡ್ತೋ ಮರ ನೀವು? ಏನ್ ಕಲಬುರ್ಗೋತಿದ್ದೆ, ಏನ್ ಶಾಪುರ್ಕೋತಿದ್ದೆ ಅಂತ ಕೇಳೋದ್ ಬಿಟ್ಟು ಹೋಚ್ಕೊಂಡೆ ಅಂತದ ಕೊಂಡ ಕೋಚ್. ಬಸ್ಸಲ್ಲಿ ಇವತ್ತ ಮತ್ತೆ ಯಾವನಿಗೆ ಆಗ್ತದ? ಮಾತಾಡ್ಲಾರ್ದ ನೀನು ಬಸ್ಸಿನಾಗ ಕೂತಿದ್ದೇನ? ಮತ್ತೆ ಎಲ್ಲಿ ಗೊತ್ತದ ಅಂತಿದ್ದೆ? ನಿನಗೆ ಗೊತ್ತಿಲ್ಲ? ಬಸ್ಸಿನಾಗ ಕೂತಿದ್ದೆ ನಂಗೆ. ಅದ್ರ ಕೆಳಕ ನೀನ್ ಯಾವನಲ್ಲ ಚಿಟ್ಟೆ? ಆಧಾರ್ ಕಾರ್ಡ್ ಫ್ರೀ ಅದ, ನಾನು ಎಲ್ಲಿಗಾದ್ರೂ ಓದ್ತೀನಿ, ಎಲ್ಲಿಗಾದ್ರೂ ಬಿಡ್ತೀನಿ. ನನ್ನ ಗಂಡನೇ ಕೇಳಿಲ್ಲ, ನೀನ್ ಯಾವನಲ್ಲ ಲಾಳೆ.
ಲಾಳೆ ಲಾಳೆ ಕಂಡ ಜಾತಿ ಪುನಃ ಬೆಲೆ ಇಲ್ದಂಗ ಆಯ್ತಲ್ಲ ಊರ್ ಲಾಳೆ